ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಮನೆ ಹಿರಿಯೂರ ಹತ್ರ ಒಂದು ಗ್ರಾಮದಲ್ಲಿದೆ. ಇವರ ಬ್ರದರು ಆಕಸ್ಮಿಕವಾಗಿ ಚೋಳೂರಿಗೆ ಬಂದು ನನ್ನ ರೂಮಲ್ಲಿ ಕನ್ಸಲ್ಟ್ ಮಾಡಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಮನೆಯ ವಾಸ್ತು ನೋಡಲಿಕ್ಕೆ ಬನ್ನಿ ಅಂತೇಳಿ ಕರೆದಿದ್ರು. ಹಾಗಾಗಿ ನಾನು ಆ ಸ್ಥಳಕ್ಕೆ ವಾಸ್ತು ನೋಡಲಿಕ್ಕೆ ಭಾನುವಾರ ಹೋಗಿದ್ದೆ. ಈ ಮನೆಯವರು ಏನು ಮಾಡಿದ್ದಾರೆ ಅಂತಂದರೆ, ವಾಸ್ತು ಪ್ರಕಾರ ಮನೆಯನ್ನು ಕಟ್ಕೊಂಡಿದ್ದಾರೆ. ಆಯದ ನಿಖರತೆ ಇಲ್ಲ, ಬಟ್ ಆಗ್ನೇಯದಲ್ಲಿ ಅಡಿಗೆ ಮನೆ ಇದೆ, ತುಂಬ ಶುಭ. ಆದರೆ ಆಗ್ನೇಯದ ಅಡಿಗೆ ಮನೆ ಹೋಗಲಿಕ್ಕೆ ಚಿಕ್ಕದಾಗಿ ಆರ್ಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಗಡಿಬಿಡಿ ಆದರೂ ಕೈಯಲ್ಲಿರ್ತಕ್ಕಂಥ ತಟ್ಟೆಗಳು ಕೈ ತಪ್ಪಿ ಬೀಳುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಉತ್ತರ ಈಶಾನ್ಯಕ್ಕೆ ಉಚ್ಚ ಬಾಗಿಲಿದೆ, ಇದು ಶುಭಪ್ರದ. ಅದೇ ರೀತಿ ವಾಯುವ್ಯದ ಕೊಠಡಿಯಲ್ಲಿ ಸ್ನಾನಗೃಹ ಮತ್ತು ಶೌಚಾಲಯವನ್ನು ಮಾಡಿಕೊಂಡಿದ್ದಾರೆ, ಇದು ಸಹ ಶುಭಪ್ರದ. ಆಗ್ನೇಯದ ಹೊರಗೆ ಒಂದು ಬಾತ್ರೂಮು ಶೌಚಾಲಯನ ವ್ಯವಸ್ಥೆ ಮಾಡಿದ್ದಾರೆ, ಅದು ಅಷ್ಟೊಂದು ಶುಭ ಅಲ್ಲ, ಆದರೂ ಓಕೆ ಅಂತ ಹೇಳ್ಬೋದು. ಬಟ್ ಈ ಕುಟುಂಬದವರು ಏನಾಗಿದೆ ಅಂತಂದರೆ, ಈಶಾನ್ಯದಲ್ಲಿ ದೇವ್ರ ಮನೆಯನ್ನು ಮಾಡಿದ್ದಾರೆ. ಆದರೆ ಆ ದೇವರ ಮನೆಯ ಕೊಠಡಿ ಪಶ್ಚಿಮದ ಗೋಡೆಗೆ ಮಾಡಿಕೊಂಡು ಪೂರ್ವಕ್ಕೆ ದೇವರ ಚಿತ್ರಪಟಗಳನ್ನು ಇಟ್ಟು ಇವರು ಪಶ್ಚಿಮಾಭಿಮುಖವಾಗಿ ಕುಳಿತು ಪೂಜೆ ಮಾಡುವಂತೆ ವ್ಯವಸ್ಥೆ ಮಾಡಿಕೊಂಡಿದೆ. ಇದು ತುಂಬ ತಪ್ಪಾಗ್ತದೆ. ಮತ್ತು ಅಲ್ಲಿ ಆಂಜನೇಯನ ದೇವರ ಪಟ ನಿಂತಿರೋ ಆಂಜನೇಯನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಕೆಲವೊಂದು ದೇವರ ಚಿತ್ರಪಟಗಳು ಎರಡೆರಡು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ, ಇದು ಸಹ ದೋಷಪ್ರದ. ಯಾವುದೇ ಮನೆಯಲ್ಲಿ ಒಂದು ದೇವರ ಚಿತ್ರಪಟ ಒಂದನ್ನೇ ಇಟ್ಟುಕೊಂಡು ಪೂಜೆ ಮಾಡಬೇಕಾಗ್ತದೆ. ಹಾಗೆ ಈ ಪಶ್ಚಿಮಕ್ಕಿಟ್ಟಿರೋ ದೇವರ ಮನೆಯನ್ನು ಪೂರ್ವಾಭಿಮುಖ ಈಶಾನ್ಯ ಮೂಲೆಗೆ ಬದಲಾವಣೆ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಇವರು ಕೂತ್ಕೊಂಡು ಪಶ್ಚಿಮಕ್ಕಾಭಿಮುಖವಾಗಿ ದೇವರ ಚಿತ್ರಪಟಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಶ್ರೇಯಸ್ಕರ. ವಿಶೇಷವಾಗಿ ಇನ್ನು ಈ ಮನೆಯ ಕೆಲವೊಂದು ದೋಷಗಳ ವಿಚಾರ ಹೇಳಬೇಕಂತಂದರೆ, ತುಂಬ ನೋವಾಯಿತು. ಅವರ ಮನೆ ಮುಖ್ಯ ಬಾಗಿಲಿಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಹಾಕಿ ಗೃಹ ಪ್ರವೇಶ ಮಾಡಿದ್ದಾರೆ. ಈ ಮನೆಯ ಗೃಹ ಪ್ರವೇಶ ಆಗಿ 4 ವರ್ಷ ಕಳೆದಿದೆ. ಆದರೆ 4 ವರ್ಷಗಳಿಂದ ಒಂದಲ್ಲ ಒಂದು ಸಮಸ್ಯೆಗಳು, ಏರುಪೇರುಗಳು ಕಂಡು ಬರ್ತಲೇ ಇದೆ. ಮನೆಯ ಮುಖ್ಯ ಬಾಗಿಲು ಸೀಳು ಬಿಟ್ಟಿದೆ. ಈ ಸೀಳು ಬಿಟ್ಟಾಗ ಅದು ವಾಸ್ತು ದೋಷದ ಪಾವಿತ್ರತೆ ನೆಗೆಟಿವನ್ನು ತೋರಿಸುತ್ತೆ. ಮತ್ತು ಲಕ್ಷ್ಮೀ ದೇವಿಯನ್ನು ಸಾಕ್ಷಾತ್ತು ನಾವು ಜಗನ್ಮಾತೆ, ಎಲ್ಲರೂ ವಿಶೇಷವಾಗಿ ವರಲಕ್ಷ್ಮಿ ಹಬ್ಬ ಅಂತಲೂ ಸಹ ನಾವು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಅಷ್ಟು ಶ್ರದ್ಧಾಭಕ್ತಿ ಗೌರವದಿಂದ ಪೂಜೆ ಮಾಡ್ತಕ್ಕಂಥವ್ರು ನಾವು. ಆದರೆ ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಬಾಗಿಲು ಕಾಯೋಕ್ಕೆ, ಅಂದರೆ ಆ ಲೆಕ್ಕಕ್ಕೆ ಬರ್ತಕ್ಕಂಥ ದೇವಿಯನ್ನು ಬಾಗಿಲು ಹಾಕ್ದಾಗೂ ಬಾಗಿಲಲ್ಲೇ ಇರಬೇಕು, ಬಾಗಿಲು ತೆಗೆದಾಗಲೂ ಬಾಗಿಲಲ್ಲೇ ಇರಬೇಕು. ಈ ರೀತಿಯ ತಪ್ಪನ್ನು ಮಾಡಿ ದೋಷವನ್ನು ಉಂಟು ಮಾಡಿಕೊಂಡು ದೈವ ಶಾಪಕ್ಕೆ ಒಳಗಾಗಿದ್ದ. ಇನ್ನು ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾದ್ರೆ, ಈ ಮುಖ್ಯ ಬಾಗಿಲ ಓಪನ್ ಮಾಡಿದಾಗ ಆ ಬಾಗಿಲ ರೆಕ್ಕೆ ಅಂತ ನಾವೇನು ಹೇಳ್ತೀವಿ, ಅದು ಉತ್ತರ ಈಶಾನ್ಯಕ್ಕೆ ಭಾರವಾಗಿ ಕೂತ್ಕೊತದೆ, ಇದು ಸಹ ದೋಷಪ್ರದವಾಗಿ ಇದೆ. ಹಾಗೆ ಇವರ ಮನೆಯಲ್ಲಿ ಇನ್ನೊಂದು ನೆಗೆಟಿವ್ ಕಂಡುಬಂದದ್ದು, ಮುಖ್ಯ ಬಾಗಿಲನ್ನು ತೆಗೆದಾಗ ಆ ಕಡೆಯ ಎದುರುಗೋಡೆಯ ನೈಋತ್ಯ ಭಾಗದಲ್ಲಿ ಟಿ ವಿಯನ್ನು ಇಟ್ಕೊಂಡಿದ್ದಾರೆ. ಟಿ ವಿಯ ಕೆಳಗಡೆ ಶೋಕೇಸ್ ಇದೆ, ಅದು 4-5-6 ಗ್ಲಾಸುಗಳನ್ನು ಹೊಂದಿದೆ. ಟಿ ವಿ ಸಮೇತ ಈ ಅಷ್ಟು ಗ್ಲಾಸುಗಳ
ಪ್ರತಿಬಿಂಬ ಮುಖ್ಯ ಬಾಗಿಲನ್ನು ತೋರಿಸುತ್ತೆ. ಅಂದರೆ ಮುಖ್ಯ ಬಾಗಿಲು ಛಿದ್ರ ಆಗಿದೆ ಅನ್ನೋ ಒಂದು ಇದನ್ನು ಕ್ರಿಯೇಟ್ ಮಾಡ್ತತೆ. ಆದ್ದರಿಂದ ಇದು ಸಹ ದೋಷಪ್ರದ ಆಗೋದು ಕಾರಣದಿಂದ ಅವರಿಗೆ ಟಿ ವಿಯನ್ನು ಹಾಲ್ನ ಆಗ್ನೇಯ ಭಾಗಕ್ಕೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದೆ. ಈ ಮನೆಯ ಮುಖ್ಯ ಬಾಗಿಲ ಎದುರಿಗೆ ಗೇಟ್ ಮಾಡಿದರೆ ಗೇಟಲ್ಲಿ ಹಳೆಯ ಸೀರೆಯ ಬಟ್ಟೆಯನ್ನು ಕಟ್ಟಿದ್ದಾರೆ ಆ ಗೇಟ್ಗೆಲ್ಲ. ಇದು ತುಂಬ ನೆಗೆಟಿವ್ ಆಗ್ತದೆ. ಅದನ್ನು ಸಹ ರಿಮೂವ್ ಮಾಡಲಿಕ್ಕೆ ಇವ್ರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಒಟ್ಟಿನಲ್ಲಿ ಈ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಆಯ ಆಗಲಿ, ಶುಭ ದಿನದ ಮುಹೂರ್ತಗಳಾಗಲಿ, ವಾಸ್ತುವಿಗೆ ಸಂಬಂಧಿಸಿದ ವಿಚಾರಗಳಾಗಲಿ ಯಾರೂ ತಿಳಿಸಿಲ್ಲ. ಮನೆ ಕಟ್ಕೊಂಡು ಇದ್ದಾರೆ, ಬಟ್ ಯಾವುದೇ ಪಾಸಿಟಿವ್ ರಿಸಲ್ಟ್ ಇಲ್ಲ. ಈ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ, ಕೆಲವು ಬದಲಾವಣೆಗಳನ್ನು ತಿಳಿಸಿದ್ದೇನೆ. ದೇವರು ಈ ಕುಟುಂಬದವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.